ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಚನ್ನರಾಯಪಟ್ಟಣದ ಬಾಗೂರು ಹೋಬಳಿಯಲ್ಲಿ ಕಾರ್ಯಕರ್ತರ ಸಭೆಯನ್ನ ಕೈಗೊಳ್ಳಲಾಗಿದೆ. ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಕಣಕ್ಕಿಳಿದ ದಿನದಿಂದಲೂ ಕೂಡ ಅಬ್ಬರದ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿ ಆಗಿದ್ದಾರೆ. ಇವತ್ತು ಪ್ರಮುಖವಾಗಿ ಬಾಗೂರು ಹೋಬಳಿಯಲ್ಲಿ ಕಾರ್ಯಕರ್ತರ ಸಭೆಯನ್ನ ನಡೆಸಲಾಗಿದೆ. ಪ್ರಜ್ವಲ್ ರೇವಣ್ಣ ಕರೆದಂತ ಸಭೆಯಲ್ಲಿ ಕಿಕ್ಕಿರಿದು ಜನಸಾಗರವೇ ಸೇರಿದೆ. ಸಭೆಯಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ, ಸಿಎನ್ ಬಾಲಕೃಷ್ಣ ಕೂಡ ಭಾಗಿಯಾಗಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ಪ್ರಜ್ವಲ್ ರೇವಣ್ಣ ಈ ಸಂದರ್ಭದಲ್ಲಿ ವಾಗ್ದಾಳಿಯನ್ನ ಮಾಡಿದ್ದಾರೆ. 16 ವರ್ಷದ ಸ್ವಾತಂತ್ರ್ಯದಲ್ಲಿ ಇವತ್ತು ಒಂದೇ ಒಂದು ದಿನ ಕರ್ನಾಟಕ ರಾಜ್ಯದಲ್ಲಿ ಆರ್ಥಿಕ ಶಕ್ತಿ ಕುಗ್ಗಿರಲಿಲ್ಲ. ಆದ್ರೆ ಇವತ್ತು ಯಾವ ಮಟ್ಟದಲ್ಲಿದೆ ಕರ್ನಾಟಕ ರಾಜ್ಯದ ಆರ್ಥಿಕ ಶಕ್ತಿ ಇವತ್ತು ಕುಗ್ಗೋಗುವಂತ ಪರಿಸ್ಥಿತಿ ಬಂದು ಇವತ್ತು ರೈತರುಗಳಿಗೆ ಆ ಚೌಟಿನ ಬಾರಿಸ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಂತರ್ಜಲ ಇವತ್ತಾಗಲೇ ಮೊದಲನೇ ಇನ್ನ ಪ್ರಾರಂಭದಲ್ಲಿದ್ದೀವಿ. ನಾವು ಬೇಸಿಗೆಗಾಲದ ಮೊದಲನೇ ಪ್ರಾರಂಭದಲ್ಲಿದ್ದೀವಿ. ಇವತ್ತು 76 ವರ್ಷದ ಸ್ವಾತಂತ್ರ್ಯದಲ್ಲಿ ಇವತ್ತು ಒಂದೇ ಒಂದು ದಿನ ಕರ್ನಾಟಕ ರಾಜ್ಯದಲ್ಲಿ ಆರ್ಥಿಕ ಶಕ್ತಿ ಕುಗ್ಗಿರಲಿಲ್ಲ. ಆದ್ರೆ ಇವತ್ತು ಯಾವ ಮಟ್ಟದಲ್ಲಿದೆ ಕರ್ನಾಟಕ ರಾಜ್ಯದ ಆರ್ಥಿಕ ಶಕ್ತಿ ಇವತ್ತು ಕುಗ್ಗೋಗುವಂತ ಪರಿಸ್ಥಿತಿ ಬಂದು ಇವತ್ತು ರೈತರುಗಳಿಗೆ ಆ ಚೌಟಿನ ಬಾರಿಸ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಂತರ್ಜಲ ಇವತ್ತಾಗಲೇ ಮೊದಲನೇ ಇನ್ನ ಪ್ರಾರಂಭದಲ್ಲಿದ್ದೀವಿ. ನಾವು ಬೇಸಿಗೆಗಾಲದ ಮೊದಲನೇ ಪ್ರಾರಂಭದಲ್ಲಿದ್ದೀವಿ. ಇವತ್ತು 76 ವರ್ಷದ ಸ್ವಾತಂತ್ರ್ಯದಲ್ಲಿ ಇವತ್ತು ಒಂದೇ ಒಂದು ದಿನ ಕರ್ನಾಟಕ ರಾಜ್ಯದಲ್ಲಿ ಆರ್ಥಿಕ ಶಕ್ತಿ ಕುಗ್ಗಿರಲಿಲ್ಲ. ಆದ್ರೆ ಇವತ್ತು ಯಾವ ಮಟ್ಟದಲ್ಲಿದೆ ಕರ್ನಾಟಕ ರಾಜ್ಯದ ಆರ್ಥಿಕ ಶಕ್ತಿ ಇವತ್ತು ಕುಗ್ಗೋಗುವಂತ ಪರಿಸ್ಥಿತಿ ಬಂದು ಇವತ್ತು ರೈತರುಗಳಿಗೆ ಆ ಚೌಟಿನ ಬಾರಿಸ. ಲೋಕಸಭಾ ಕ್ಷೇತ್ರದ ಟಿಕೆಟ್ಗಾಗಿ ನಾನು ನಿರೀಕ್ಷೆ ಇಟ್ಟಿರಲಿಲ್ಲ. ಹೈಕಮಾಂಡ್ ಹಾಗೂ ವರಿಷ್ಠರು ಅವಕಾಶವನ್ನ ಕೊಟ್ಟಿದ್ದಾರೆ, ಅದರಂತೆ ನಾನು ಕೆಲಸ ಮಾಡ್ತೀನಿ ಅಂತ ಕೋಲಾರ ಕೈ ಅಭ್ಯರ್ಥಿ ಗೌತಮ್ ಹೇಳಿದ್ದಾರೆ. ಮುನಿಯಪ್ಪ ಹಾಗೂ ರಮೇಶ್ ಕುಮಾರ್ ಅವರ ಆಶೀರ್ವಾದ ಸಿಗತ್ತೆ. ದಲಿತ ಸಮುದಾಯ ಒಟ್ಟಾಗಿದೆ. ಕೋಲಾರ ಅಭಿವೃದ್ಧಿ ಆಗಬೇಕು. ನಮ್ಮ ಗ್ಯಾರಂಟಿಗಳು ನಮ್ಮನ್ನ ಕೈ ಹಿಡಿಯಲಿದೆ ಅಂತ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಮಾತನಾಡಿದ್ದಾರೆ. ಗೌತಮ್ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ನಮ್ಮ ಜೊತೆ ಗೌತಮ್ ಅವರು ಇದ್ದಾರೆ. ಸರ್, ನಿರೀಕ್ಷೆ ಇರಲಿಲ್ಲ ಎಲ್ಲೋ ಒಂದು ಕಡೆ, ಸೊ ಅನಿರೀಕ್ಷಿತವಾಗಿ ಈ ಒಂದು ಅವಕಾಶ ಒದಗಿ ಬಂದಿದೆ, ಏನ್ ಹೇಳ್ತೀರಿ? ನನಗೆ ನಿರೀಕ್ಷೆ ಇರಲಿಲ್ಲ ಕೊಡ್ತಾರೆ ಅಂತ. ನಾನು ಈ ಟಿಕೆಟ್ನ ಕೇಳೂ ಇರಲಿಲ್ಲ. ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡಿದ್ರೆ. ಆದರೆ ಅಲ್ಲಿ ಗೊಂದಲ ಉಂಟಾದಾಗ ನಮಗೆ ಅಧ್ಯಕ್ಷರಿಗೆ ಜ್ಞಾಪಕ ಬಂದಿದೆ. ನಾನು ಸುಮಾರು 28 ವರ್ಷಗಳಿಂದ ನಾನು ಪಕ್ಷಕ್ಕೆ ದುಡಿತಾ ಇದ್ದೀನಿ. ಹಾಗಾಗಿ ಗೌತಮ್ಗೂ ಒಂದು ಅವಕಾಶ ಸಿಕ್ತು, ಒಂದು ವಿಂಡೋ ಓಪನ್ ಆಯಿತು ಅಂತ ಅವ್ರು ಹೇಳಿ ನನ್ನ ಪ್ರಪೋಸ್ ಮಾಡಿದ್ದಾರೆ. ಅವರು ಮತ್ತು CM ಅವರು ಅವರ ಶ್ರಮದಿಂದ ನನಗೆ ಈ ಟಿಕೆಟ್ ಸಿಕ್ಕಿದೆ. ಕ್ಷೇತ್ರದಲ್ಲಿರುವಂತಹ ಭಿನ್ನಮತವನ್ನ ಯಾವ ರೀತಿಯಾಗಿ ಪರಿಹರಿಸ್ತೀರಿ? ಮಾತುಕತೆ ಮೂಲಕನೇ ಬಗೆಹರಿಸಬೇಕು. ಮುನಿಯಪ್ಪನವ್ರು ಬೇರೆ ಅಲ್ಲ, ರಮೇಶ್ ಕುಮಾರ್ ಬೇರೆ ಅಲ್ಲ, ಎಲ್ಲ ನಮಗೆ ಬಹಳ ಆತ್ಮೀಯರೇ. ಅವ್ರು ಯಾವುದೋ ವಿಚಾರಕ್ಕೆ ಅವ್ರು ಭಿನ್ನಾಭಿಪ್ರಾಯ ಇರ್ಬಾರ್ದು. ನನ್ನ ವಿಚಾರದಲ್ಲಿ ಅವ್ರಿಗೆ ಯಾವುದು ಭಿನ್ನಾಭಿಪ್ರಾಯ ಒಪ್ಕೊಂಡಿದ್ದಾರೆ. ಒಪ್ಕೊಂಡೇ ಅವರು ಯಾರೋ ಕ್ಯಾಂಡಿಡೇಟ್ ಕೊಟ್ಟರು ನಾವು ಕೆಲಸ ಮಾಡ್ತೀವಿ ಒಪ್ಕೊಂಡಿರೋದಕ್ಕೆ KPCCಯಿಂದ ನನ್ನನ್ನು ಸೂಚಿಸಿದ್ದಾರೆ. ಹಂಗಾಗಿ ನನಗೆ ಯಾವುದೂ ತೊಂದರೆ ಆಗಲ್ಲ ಅಂತ ಇಬ್ಬರೂ ಸೇರಿ ನನಗೆ ಸಹಾಯ ಮಾಡ್ತಾರಂತ ನನಗೆ ವಿಶ್ವಾಸ ಇದೆ. ಹೊಸ ಕ್ಷೇತ್ರ, ಹೊಸ ಜನ ನಿಮ್ಮನ್ನ ಕೈ ಹಿಡಿತಾರ? ನನಗೆ ಕ್ಷೇತ್ರ ಹೊಸದಲ್ಲ, ನನಗೆ ಬಹಳ ಜನ ಪರಿಚಯ. ನಮ್ಮ ರಿಲೇಟಿವ್ಸ್ ಕೂಡ ಕೋಲಾರದಲ್ಲಿದ್ದಾರೆ. ಹಾಗಾಗಿ ನನಗೇನು ಹೊಸ ಕ್ಷೇತ್ರನಲ್ಲ. ನಮ್ಮ ಇಬ್ಬರು ಸಿಸ್ಟರ್ಸು ನಮಗೆ ಕೋಲಾರದಲ್ಲೇ ಇರೋದ್ರಿಂದ ನನಗೇನು ಕಷ್ಟ ಆಗಲ್ಲ. ತುಂಬ ಜನ ಇದ್ದಾರೆ. ಆಮೇಲೆ ಕಾರ್ಯಕರ್ತರಿದ್ದಾರೆ. ನಾನು NSY ಯೂತ್ ಕಾಂಗ್ರೆಸ್ ಇಂದ ಬಂದವನು. ಸೊ NSY ಯೂತ್ ಕಾಂಗ್ರೆಸ್ ಸುದೀರ್ಘ 20 ವರ್ಷ ಇತಿಹಾಸ ಇದೆ ನನಗೆ. ಸೊ ನನಗೆಲ್ಲ ಕೋಲಾರದಲ್ಲೇ ಬಹಳ ಫ್ರೆಂಡ್ಸ್ ಇರೋದು. ನೀವೆಲ್ಲ ನೋಡ್ತಾ ಇದ್ದೀರ, ಎಲ್ಲ ಮ್ಯಾಕ್ಸಿಮಮ್ ಕೋಲಾರದವರೇ ನನ್ನ ಅಭಿಮಾನಿಗಳು, ನನ್ನ ಫ್ರೆಂಡ್ಸು. ಹಾಗಾಗಿ ನನಗೆ ಕೋಲಾರ ಏನು ಹೊಸದಲ್ಲ. ಎಡಬಲ ಅನ್ನುವಂತಹ ಒಂದು ಕಾಂಬಿನೇಷನ್ ಗೌತಮ್ ಅವರನ್ನ ಕೈ ಹಿಡಿಯುತ್ತಾ? ಕೆಲವರು ಮಾತ್ರ ಅದ್ರ ಬಗ್ಗೆ ಮಾತಾಡ್ತಾರೆ, ಎಲ್ಲರಿಗೂ ಅದಿಲ್ಲ. ದಲಿತರಲ್ಲಿ ಅದನ್ನು ಮಾಡಲೂಬಾರ್ದು ನನ್ನ ಅಭಿಪ್ರಾಯ. ಎಡಬಲ ಅನ್ನೋದು ಮಾಡಬಾರ್ದು, ಏನೋ ಅವಾಗಿಂದ ಹುಟ್ಕೊಂಡ್ ಬಂದಿದೆ. ಬಟ್ ಎಲ್ಲರಿಗೂ ಕಾಂಗ್ರೆಸ್ ಪಕ್ಷ ನ್ಯಾಯ ಕೊಟ್ಟಿದೆ. ಸಮಸಮವಾಗಿ ನ್ಯಾಯ ಕೊಟ್ಟಿರೋದ್ರಿಂದ ನಮಗೆ ಅದು ಸಮಸ್ಯೆ ಆಗಲ್ಲ. ಕೋಲಾರ ಕ್ಷೇತ್ರದಲ್ಲಿ 5 ಗ್ಯಾರಂಟಿಗಳು ಇವತ್ತು ತಮ್ಮನ್ನ ಕೈ ಹಿಡಿಯುತ್ತಾ? 100% ಕೈ ಹಿಡಿಯುತ್ತೆ. ನೀವೇ ನೋಡ್ತಾ ಇದ್ದೀರಾ 5 ಗ್ಯಾರಂಟಿಗಳ ಜನಕ್ಕೆ ಎಷ್ಟು ಉಪಯೋಗ ಆಗಿದೆ ಅಂತೇಳಿ. ಅದು ಬಸ್ ಫ್ರೀ ಇರ್ಬೋದು, ಕರೆಂಟ್ ಫ್ರೀ ಇರ್ಬೋದು, ಅಥವಾ ಗೃಹಿಣಿಗೆ 2000 ಇರ್ಬೋದು. ಈ 10 ವರ್ಷದಲ್ಲಿ ಈ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿರುವಂತ ಜನಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಸ್ವಲ್ಪ ಮಟ್ಟಿಗೆ ಜೀವನ ಸುಧಾರಿಸಿಕೊಂಡಿದ್ದಾರೆ. ಅದು ನಮಗೆ ವರದಾನ ಆಗುತ್ತೆ. ಏನ್ ಗುರಿಯನ್ನ ಇಟ್ಕೊಂಡು ಹೋಗ್ತಾ ಇದ್ದೀರಿ? ನನ್ನ ಗುರಿ ಏನಂದ್ರೆ ಯುವಕರಿಗೆ ಕೆಲಸ ಸಿಗಬೇಕು, ರೈತರಿಗೆ ನ್ಯಾಯ ಸಿಗಬೇಕು, ಕೋಲಾರ ಅಭಿವೃದ್ಧಿ ಆಗಬೇಕು. ಬೆಂಗಳೂರಿಗೆ ಇಷ್ಟು ಹತ್ತಿರದಲ್ಲಿದೆ ಕೋಲಾರ. ಮೈಸೂರು ಸ್ವಲ್ಪ ಅಭಿವೃದ್ಧಿ, ಕೋಲಾರ ಇನ್ನೂ ಅಭಿವೃದ್ಧಿ ಆಗಿಲ್ಲ. ಆ ಅಭಿವೃದ್ಧಿ ಕೆಲಸ ನನ್ನ ಮೂಲಕ ಆಗಬೇಕು ಅಂತ ಮೋಸ್ಟ್ಲಿ ದೇವರು ಬರ್ದಿದ್ದಾನೆ, ಆಗತ್ತೆ.
ಎರಡೂ ಪಕ್ಷಗಳ ಮೈತ್ರಿ ಇದೆ, ಅದನ್ನು ಹೇಗೆ ಫೇಸ್ ಮಾಡ್ತಾರೆ? ಎರಡೂ ಪಕ್ಷಗಳ ಮೈತ್ರಿ ಇದೆ ಅದು ಗೊತ್ತು, ಬಟ್ ಎರಡೂ ಕಾರ್ಯಕರ್ತರು ಮೈತ್ರಿ ಅಲ್ಲ, ಅದು ಲೀಡರ್ಶಿಪ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಅವರು ಮೈತ್ರಿ ಮಾಡ್ಕೊಂಡಿದ್ದಾರೆ. ಕಾರ್ಯಕರ್ತರ ಲೆವೆಲ್ ಅಲ್ಲಿ ಅಂತ ಮೈತ್ರಿ ಇಲ್ಲ. ಆಮೇಲೆ ಅದರಿಂದ ನಮ್ಗೇನು ಅದು ಕಾಂಗ್ರೆಸ್ ಭದ್ರಕೋಟೆಗೆ KH ಮುನಿಯಪ್ಪ ಅವರು 7 ಬಾರಿ ಗೆದ್ದಿರೋಂಥದ್ದು, ಅಲ್ಲಿ ಎಡಬಲ ಅಂತ ಮತ್ತೆ. ಆದ್ರೆ KH ಮುನಿಯಪ್ಪ ಇಲ್ಲಿ ಕೋಲಾರದಲ್ಲಿ ಅಂತ ಸಮಸ್ಯೆ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ಬಹಳ ಸ್ಟ್ರಾಂಗ್ ಇದ್ದಾರೆ. ಏನೋ ಲಾಸ್ಟ್ ಟೈಮ್ ನಿಮಗೆ ಗೊತ್ತು, ಕೋಲಾರದ ಮುನಿಯಪ್ಪ ಸೋಲೋದಕ್ಕೆ ಅಥವಾ ನಮ್ಮಲ್ಲಿ 27 ಪಾರ್ಲಿಮೆಂಟ್ ಕಳ್ಕೊಂಡಿದ್ದು, ಅದಕ್ಕೆ ಕಾರಣ ಏನು ಅಂದ್ರೆ ಈ ಸುಳ್ಳು ಪುಲ್ವಾಮಾ ಅಟ್ಯಾಕ್ ಮೇಲೆ ಸುಳ್ಳು ಹಬ್ಸಿ ಯುದ್ಧ ಮಾಡ್ತಾ ಇದೀವಿ ಅವ್ರ ಮೇಲೆ ಪಾಕಿಸ್ತಾನ ಅಂತ ಇಮೋಷನ್ ಕ್ರಿಯೇಟ್ ಮಾಡೋ ದೇಶದಲ್ಲೆಲ್ಲ ಈ ಕ್ರಿಯೇಟ್ ಮಾಡೋದಕ್ಕೆ ಅವರು ಎಲ್ಲ ಹೊಡ್ಕೊಂಡಿರ್ತಾರೆ. ಇಲ್ಲ ಅಂದ್ರೆ ಅದು ಹೋದ್ಸತಿನೇ ಅವರು ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ. ಈ ಸತಿ ಅಂತದೇನು ದೇವ್ರದ ಇದೆ ಆ ಥರ ಏನೂ ಆಗಿಲ್ಲ. ಅದರಿಂದ ನಮಗೆ ಶ್ರೀರಕ್ಷೆ ಇದೆ. ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನ ಜನರ ಮುಂದಿಡುವಂತ ಪ್ರಯತ್ನಗಳನ್ನ ಮಾಡ್ತೀವಿ. 100% ಮಾಡ್ತೀನಿ. ಕೇಂದ್ರ ಸರ್ಕಾರ ಈ 10 ವರ್ಷದಲ್ಲಿ ಏನು ಮಾಡಿದೆ? ಬರೀ ಶ್ರೀಮಂತರನ್ನಾಗಿಸಿ ಬಡವ್ರನ್ನ ಇನ್ನೂ ಬಡವರಾಗಿಸಿ ಅವ್ರಿಗೆ ದಿನ ಜಾಬ್ ತೆಗೆದ್ರೆ ಜಾಬಲ್ಲಿ ಕೈ ಹಾಕಿದ್ರೆ 18% ಟ್ಯಾಕ್ಸ್ ಇಟ್ಟುಬಿಟ್ಟೆ ಕೈ ಹಾಕಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಿಂದ ಬಹಳ ನೋವು ಅನುಭವಿಸ್ತಾರೆ ಎಲ್ಲ ಜನ. ಕೋಲಾರ ಕ್ಷೇತ್ರದ ಜನ ಕೈ ಬಿಡೋದಿಲ್ಲ ಅನ್ನುವಂತಹ ನಿರೀಕ್ಷೆ ಇದೆ. 100% ನನ್ನ ಕೈ ಬಿಡೋದಿಲ್ಲ. ಕೋಲಾರ ಜನತೆ ಮೇಲೆ ನನಗೆ ನಂಬಿಕೆ ಇದೆ. ನಾನು ಗೆದ್ದೇ ಗೆಲ್ತೀನಿ. ಇದಿಷ್ಟು ಗೌತಮ್ ಅವರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ